ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಬಂದು ಬೆಂಗಳೂರು ಯೂನಿವರ್ಸಿಟಿಯ 2026ನೇ ಸಾಲಿನಲ್ಲಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿರೋವಂಥದ್ದು. ಇದು ಬಂದುಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು ಯಾವಾಗ ಮತ್ತು ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಅಲ್ಲಿ ಚೆಕ್ಕನ್ನು ಮಾಡ್ಕೊಳ್ಳಿ. ಡೀಟೇಲ್ ಆಗಿ ಇದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಇವಾಗ ನೋಡೋದಾದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ನೋಡೋದಾದರೆ, ಕಾನ್ವೊಕೇಷನ್ ಫೀಸ್ ಫಾರ್ ಇಂಡಿಯನ್ಸ್ಗೆ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ 1905 ರೂಪಾಯಿ ಇರೋವಂಥದ್ದು. ಹಾಗೆ ಕಾನ್ವೊಕೇಷನ್ ಫೀಸ್ ಫಾರ್ ಫಾರಿನ್ ನೇಷನ್ಸ್, ಫಾರಿನರ್ಸ್ ಯಾರಿದ್ದಾರೆ ಅವ್ರಿಗೆ ಬಂದು 7275 ರೂಪಾಯಿ ಕಾನ್ವೊಕೇಷನ್ಗೆ ಅಪ್ಲೈ ಮಾಡೋ ಫೀಸ್ ಆಗಿರೋವಂಥದ್ದು. ಇನ್ನು ಕಾನ್ವೊಕೇಷನ್ದು ಫೀಸು ಆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಆಲ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ ಬೆಂಗಳೂರು ಯೂನಿವರ್ಸಿಟಿ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಫೀಸೇ ಬಂದುಬಿಟ್ಟು 1905 ಇರೋವಂಥದ್ದು. ಇದು ಬಂದುಬಿಟ್ಟು 7275 ರೂಪಾಯಿ ಇದೆ. ಇನ್ನು ಸ್ಟೂಡೆಂಟ್ಸ್ ಫಾರ್ ಆಟೋನಾಮಸ್ ಕಾಲೇಜಸ್ ಸ್ಟೂಡೆಂಟ್ಸ್ ಯಾರಿದ್ದೀರಾ ನಿಮ್ಗಳಿಗೆ ಬಂದುಬಿಟ್ಟು 3790 ರೂಪಾಯಿ, ಇಂಡಿಯನ್ಸ್ಗೆ 3790 ರೂಪಾಯಿ ಇದೆ. ಮತ್ತು ಫಾರಿನರ್ಸ್ ಯಾರು ಆಟೋನಾಮಸ್ ಕಾಲೇಜ್ಗಳಲ್ಲಿ ಓದ್ತಿದ್ದೀರಾ ಅವ್ರಿಗೆ ಬಂದುಬಿಟ್ಟು 14165 ರೂಪಾಯಿ ಇರೋವಂಥದ್ದು. ಇನ್ನು PhD ಸ್ಟೂಡೆಂಟ್ಸ್ಗಳಿಗೆ ಬಂದುಬಿಟ್ಟು ಕಾನ್ವೊಕೇಷನ್ ಫೀಸು PhD ಡಿಗ್ರಿ PhD ಇಂಡಿಯನ್ಸ್ ಇರೋವಂಥವ್ರಿಗೆ 2380 ರೂಪಾಯಿ. ಹಾಗೆ PhD ಫಾರಿನರ್ಸ್ ಯಾರಾದರೂ PhD ಮಾಡಿದರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅವ್ರಿಗೆ ಬಂದು 9405 ರೂಪಾಯಿ ಇರುವಂಥದ್ದು. ಇಲ್ಲಿ ಫಸ್ಟ್ ಒಂದು ನೀವು ನೋಡಬೇಕು, ಬೆಂಗಳೂರು ಯೂನಿವರ್ಸಿಟಿಯ ಒಂದು ಅಂಡರ್ ಕಾಲೇಜ್ಗಳಲ್ಲಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಮೇಯ್ನ್ ಕ್ಯಾಂಪಸಲ್ಲಿ ಓದಿರೋವಂಥವ್ರಿಗೆ 1905 ರೂಪಾಯಿ ಇರೋವಂಥದ್ದು ಇಂಡಿಯನ್ಸ್ಗೆ. ಫಾರಿನರ್ ಸ್ಟೂಡೆಂಟ್ಸ್ಗೆ 7275 ರೂಪಾಯಿ ಇರೋವಂಥದ್ದು. ಇನ್ನು ಕ್ಯಾಟಗರಿ ವೈಸ್ ಅಂದರೆ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಎಷ್ಟು ಸೆಮ್ಮು, ಇಯರ್ ವೈಸು ಮತ್ತು ಸೆಮಿಸ್ಟರ್ ವೈಸು ಕೂಡ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದನ್ನು ನೀವು ಡೀಟೇಲಾಗಿ ನೋಡ್ಕೋಬೋದಾಗುತ್ತೆ. ಇನ್ನು ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಇದು ಬಂದುಬಿಟ್ಟು 27ನೇ ತಾರೀಕು, ಅಂದರೆ 27ನೇ ತಾರೀಕು ಲಾಸ್ಟ್ ಡೇಟು ಇರುವಂಥದ್ದು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ 27ನೇ ತಾರೀಕು ಲಾಸ್ಟ್ ಡೇಟು ಇರುವಂಥದ್ದು. ಹಾಗೆ ಲಾಸ್ಟ್ ಡೇಟ್ ಅಂತ ನೀವು ಅಪ್ಲೈ ಮಾಡಿರುವಂತಹ ಕಾಪಿನ ನೀವು ಬಂದುಬಿಟ್ಟು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಸಬ್ಮಿಟ್ ಮಾಡೋದಕ್ಕೆ ಇದೇ ತಿಂಗಳ 30ನೇ ತಾರೀಕು ಲಾಸ್ಟ್ ಡೇಟ್ ಇರುವಂಥದ್ದು. ಅಪ್ಲೈ ಮಾಡೋದಕ್ಕೆ ಇದೇ ತಿಂಗಳ 27ನೇ ತಾರೀಕು ಲಾಸ್ಟ್ ಡೇಟ್ ಇರುವಂಥದ್ದು. ಅದು ಅಪ್ಲೈ ಮಾಡಿರುವಂಥ ಕಾಪಿ ಮತ್ತು ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡೋದಕ್ಕೆ ನಿಮ್ಮ ಓನ್ ಡಿಪಾರ್ಟ್ಮೆಂಟ್ಗಳು ಮತ್ತು ಕಾಲೇಜ್ಗಳಿಗೆ ಸಬ್ಮಿಟ್ ಮಾಡೋದಕ್ಕೆ 30/7/2026 ಲಾಸ್ಟ್ ಡೇಟು ಇರುವಂಥದ್ದು. ಇನ್ನು ನೀವು ಅಪ್ಲೈ ಮಾಡಿದ ಮೇಲೆ ಫೀಸ್ ಎಲ್ಲ ಪೇ ಮಾಡಿದ್ಮೇಲೆ ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿ ನಿಮ್ಮ ರಿಲೇಟೆಡ್ ಡಿಪಾರ್ಟ್ಮೆಂಟ್ಗಳಿಗೆ ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿಬಿಟ್ಟು ನೋಡಿ, ಇದರಲ್ಲಿ ಏನಿದೆ ಈ ಫಾರ್ಮ್ನ ಡೀಟೇಲಾಗಿ ಫಿಲ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಸೀಲು ಮತ್ತು ಸಿಗ್ನೇಚರ್ನ ಹಾಕಿಸ್ಬೇಕು. ಒಂದನ್ನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕು, ಮತ್ತೊಂದನ್ನು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ಸಬ್ಮಿಟನ್ನು ಮಾಡಬೇಕು. ಸೊ ಇದಿಷ್ಟು. ಈ ಫಾರ್ಮ್ನು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇಲ್ಲಿ ನೋಡಿ, ಚೇರ್ಪರ್ಸನ್ ಅಥವಾ ಪ್ರಿನ್ಸಿಪಲ್, ಕಾಲೇಜ್ ಆಗಿದ್ದರೆ ಪ್ರಿನ್ಸಿಪಲ್ಗಳಿರ್ತಾರೆ, ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಬಂದು ಚೇರ್ಪರ್ಸನ್ಸ್ಗಳಿರ್ತಾರೆ, ಅವ್ರಗಳ ಹತ್ರ ನೀವು ಇದಕ್ಕೆ ಸೀಲು ಸಿಗ್ನೇಚರನ್ನು ಹಾಕಿಸ್ಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋದಾದರೆ, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ, ಫಸ್ಟು ನೀವು ಈ ಫಾರ್ಮ್ನ ಲಾಸ್ಟಲ್ಲಿ ಹೇಳಿದ್ನಲ್ಲ, ಇಲ್ಲಿರುವಂತಹ ಫಾರ್ಮ್ನ ನೀವು ಫಿಲ್ ಮಾಡಬೇಕು. ಈ ಫಾರ್ಮ್ ಜೊತೆಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು, ಅಂದರೆ ಫಸ್ಟ್ ಸೆಮ್ಮಿಂದ ಲಾಸ್ಟ್ ಸೆಮ್ವರೆಗೂ ಮಾರ್ಕ್ಸ್ ಕಾರ್ಡ್ ಶೀಟ್ ಇರುತ್ತಲ್ಲ, ಸೊ ಆ ಶೀಟ್ಗಳನ್ನ ನೀವು ಜೆರಾಕ್ಸ್ ಶೀಟನ್ನ ತೊಗೋಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಶೀಟ್. ಆಮೇಲೆ ಈ ಫಾರ್ಮು, 2 ಫೋಟೋಸು, 2 ಫೋಟೋಗಳು, ಮತ್ತು ನಿಮ್ಮ ಡಿಪಾರ್ಟ್ಮೆಂಟಿಂದ NOC ಸರ್ಟಿಫಿಕೇಟ್ನ ತೊಗೊಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು, ಮತ್ತು ಇದು ಕಾನ್ವೊಕೇಷನ್ಗೆ ನೀವು ಫೀಸ್ ಪೇ ಮಾಡಿದ್ದೀರಲ್ಲ, ಆ ಫೀಸ್ ರೆಸಿಪ್ಟ್, ಇದಿಷ್ಟನ್ನು ಕೂಡ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಜೊತೆ ಅಟ್ಯಾಚ್ ಮಾಡಿ ಈ ಫಾರ್ಮ್ಗೆ ಸೀಲು ಸಿಗ್ನೇಚರ್ ಹಾಕಿಸಿ
ತೊಗೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಸಬ್ಮಿಟ್ ಮಾಡಿ ಮತ್ತೊಂದನ್ನು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಇದರ ರಿಲೇಟೆಡ್ ಮಾಹಿತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟನ್ನು ಮಾಡಿ. ಹಾಗೆ ಈ ಒಂದು ಮಾಹಿತಿ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಕಾನ್ವಕೇಷನ್ ಸರ್ಟಿಫಿಕೇಟ್ಗೆ ಬೆಂಗಳೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೈಯನ್ನು ಮಾಡಿ ಫೀಸ್ ರೆಸಿಪ್ಟನ್ನು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟನ್ನು ಮಾಡಿ.